ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಂಗೋ ಲಸ್ಸಿಯನ್ನು ಈ ಥರದ ರೆಸಿಪಿಯನ್ನು ತೊಗೊಂಬರ್ತಾ ಇದ್ದೀನಿ. ಬಟ್ ಟೇಸ್ಟಿ ಆಗ್ತೈತಿ ಮತ್ತು ಇದನ್ನು ಮಾಡಿ ಕುಡಿದ್ರೆ ಒಂದ್ಸತಿ ಎಲ್ಲರೂ ನೀವು ಫುಲ್ ಕ್ರೇಜಿ ಆಗ್ತೀರಿ. ಅದನ್ನು ಮತ್ತೆ ಮತ್ತೆ ಮಾಡಿಕೊಂಡು ತಿಂತೀರಿ ಅಂತ ಕುಡಿತೀರಿ ಅಂತ ಹೇಳ್ತೀನಿ. ಈ ಥರದ ಗಟ್ಟಿಯಾಗಿರುವಂಥದ್ದು ಮೊಸರನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಈ ಥರ ಬೀಟ್ ಮಾಡ್ಕೋಬೇಕು, ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕು ಮೊಸರನ್ನು. ಈ ಥರ ನೋಡ್ಬೋದು ನೀವು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಆಗಿ ಇದು ರೆಡಿಯಾಗಿ ಬಂದಿದೆ. ಮೊಸರು ಎಷ್ಟು ಫುಲ್ ಟೇಸ್ಟಿ ಅನಿಸ್ತೈತಿ ನೋಡಿರಿ. ಆಮೇಲೆ ಈಗ ಈ ಥರದ್ದು ಆಪೂಸ್ ಮ್ಯಾಂಗೋವನ್ನು ತೊಗೊಂಡಿದ್ದೀನಿ, ಮಾವಿನ ಹಣ್ಣು 2 ತೊಗೊಂಡಿದ್ದೀನಿ. ಈ ಥರ ಇದನ್ನು ಮೇಲಿಂದ ಪಾರ್ಟನ್ನು ಕಟ್ ಮಾಡಿಕೊಂಡು ನಾವು ಇದನ್ನು ಇದರದ್ದೆಲ್ಲ ಏನಿದಿರುತ್ತಲ್ಲ ಪಲ್ಪ್ ಅದನ್ನು ಈ ಥರ ಪೀಸಸ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡಿದ್ದೀನಿ ಅಂತ ಹೇಳಿ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗೆ ಅನಿಸ್ತೈತಲ್ಲ. ಸೊ ಮ್ಯಾಂಗೋದಿಂದ ಮಾಡಿರೋಂಥ ಎಲ್ಲ ರೆಸಿಪಿಗಳು ತುಂಬಾ ಎಲ್ಲರಿಗೂ ಇಷ್ಟ ಕೂಡ ಹಾಗೆ ಆಗ್ತಾವೆ ಮತ್ತು ಹಾಗೆ ತಿನ್ನೋಕ್ಕೂ ಕೂಡ ಎಲ್ಲರಿಗೂ ಇಷ್ಟ. ಈ ಥರ ಮಾಡ್ಕೊಂಡು ತಿಂದರೆ ಕುಡಿದ್ರೆ ಅಂತ ತುಂಬ ಏನೋ ಸ್ವಲ್ಪ ಇದು ಆಗಿಬಿಡ್ತೈತಿ ಎಲ್ಲರಿಗೂ. ಸೊ ಒಮ್ಮೆ ಈ ರೆಸಿಪಿಯನ್ನು ಮಾಡಿರಿ ಅಂತ ಹೇಳ್ತೀನಿ. ಈ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಪೀಸಸನ್ನು ನಾನು ಮಿಕ್ಸಿ ಜಾರ್ದಲ್ಲಿ ಹಾಕಾಕತ್ತೀನಿ. ಇದು ಹಾಕಿ ಆದ ನಂತರ ನಾವು ಇದು ಸ್ವಲ್ಪ ಬೀಟ್ ಮಾಡಿ ಸ್ಮೂತ್ ಮಾಡ್ಕೊಂಡಿಟ್ಟಿರುವಂಥ ಮೊಸರನ್ನು ಇದಕ್ಕೆ ಹಾಕೋಣ. 5ರಿಂದ 6 ಟೇಬಲ್ ಸ್ಪೂನಷ್ಟು ಹಾಕಬೇಕು. ಆಮೇಲೆ ಇದರಲ್ಲಿ ಜಾಸ್ತಿ ಏನು ನೀರು ಅಥವಾ ಹಾಲು ಏನು ಹಾಕೋದು ಅವಶ್ಯಕತೆ ಇಲ್ಲ. ಇದು ಥಿಕ್ಕಾಗಿ ಮಾಡೋಣ, ಭಾಳ ಟೇಸ್ಟಿ ಕೂಡ ಆಗ್ತೈತಿ. ಸ್ವಲ್ಪ ಏಲಕ್ಕಿ 1-2, ಇದರದಿಂದ ಟೇಸ್ಟ್ ಕೂಡ ತುಂಬ ಮಸ್ತ್ ಕೊಡ್ತೈತಿ. ಮ್ಯಾಂಗೋ ಜೊತೆ ಫುಲ್ ಕಂಪ್ಲೀಟ್ಲಿ ಸೂಟ್ ಆಗುವಂಥ ಏಲಕ್ಕಿ ಹಾಕಿದ್ರೆ ಒಳ್ಳೆಯದು. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಮರ್ತುಬಿಟ್ಟಿದ್ದೆ, ಸೊ ಹಾಗೆ ಗ್ರೈಂಡ್ ಮಾಡಿದೆ. ಮತ್ತು ತೆಗೆದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಂಡು ತೊಗೋತಾ ಇದ್ದೀನಿ. ಎಷ್ಟು ತಿಕ್ಕದೆ ಕ್ರೀಮಿ ಇದೆ ನೀವು ನೋಡ್ತಾ ಇರ್ಬೋದು. ಈಗ ಗ್ಲಾಸನ್ನು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಮೊಸರಿನಿಂದನೇ. ಎಷ್ಟು ಟೇಸ್ಟಿ ಆಗ್ತೈತಿ, ನೋಡೋಕ್ಕೂ ಕೂಡ ಎಷ್ಟು ಎಲೆಗಂಟ್ ಅನಿಸ್ತೈತಿ, ನೀವು ನೋಡ್ತಾ ಇರ್ಬೋದು. ಈಗ ಮ್ಯಾಂಗೋ ಲಸ್ಸಿಯನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಭಾಳ ಟೇಸ್ಟಿಯಾಗಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.